ತುಂಬಾ ಖುಷಿ ಆಗ್ತಾ ಇದೀವಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ನೋಡಿ, ಏರ್ಪೋರ್ಟ್ ಕಳ್ಸಕ್ಕೆ ಇವರೆಲ್ಲ ಬಂದಿದ್ದಾರೆ. ಸೋನು ನೀನ್ ಕರೆಕ್ಟಾಗಿ ಇಟ್ಕೊಂತಾನೆ ಇಲ್ಲ. ಶುಭೋದಯ ಇಲ್ಲ. ಬೆಳಗಿನ ಶುಭೋದಯಗಳು ಎಲ್ರಿಗೂ. ಯಾರಪ್ಪ ನೀನು? ಬಾಲು ಅದು ಯಾರಪ್ಪ? ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಹೇಳಪ್ಪ. ಮಕ್ಕ ತೊಳಿಬೇಕು. ಅಕ್ಕ ಮಂಜು ಅಕ್ಕ, ಇವ್ರು ಬೆಳಗ್ಗೆನ ಕಾಫಿ ಕುಡಿಲಿಲ್ಲ, ಅದಕ್ಕೆ ವಾಯ್ಸ್ 4 ಗಂಟೆಗೆ. ಏನ್ ಮಾಡ್ತಿದ್ರಿ? 4 ಗಂಟೆ 2:30ಗೆ ಸ್ನೇಹ ಎಬ್ಬರಿಸಿದ್ 3:30ಗೆ. ಬೆಳಗ್ಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್. ನಂಗಲ್ಲ, ನಮ್ಮ ಸಬ್ಸ್ಕ್ರೈಬರ್ ಅವರಿಗೆಲ್ಲ ಗುಡ್ ನೈಟ್. ಪಾಪ ಮಲಗಿದ್ದಾರೆ, ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಅಣ್ಣ, ನೀವೇನಾದ್ರೂ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಲೈಟ್ ಆಫ್ ಮಾಡಿದ್ರು. నార్మల్ ఇండియా ನಮಸ್ತೆ. ನಾವು ಕಾಮಾಖ್ಯ ದೇವಿ ಅಮ್ಮನ ನೋಡೋಣ ಅಂತ ಹೇಳಿ ಒಂದು ತಿಂಗಳಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡಿದಾಗ ನಾವು ಮೂವರು, ನಾನು ಮತ್ತು ಸಹನಾ ಅಕ್ಕ ಮತ್ತು ಸ್ನೇಹ, 3 ಜನನೂ ಹೋಗೋಣ ಅಂಥೇಳಿ ನಾವು ಮಾತಾಡ್ಕೊಂಡು ಆದಮೇಲೆ ಸಡನ್ನಾಗಿ ಸ್ವಲ್ಪ ಪ್ರಾಬ್ಲಮ್ಸು ಕೂಡ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಪ್ರಾಬ್ಲಮ್ ಆಯಿತು ಬೇರೆ ಥರ. ಅದೇನು ಅಂದರೆ ಇವರು ಟೀ ಕುಡಿಯೋ ತನಕ ಕಣ್ಣು ಬಿಡೋದೇ. ಮೈಕ್ ಇದೆ ಕೊಡ್ಲಾ? ಬೇಡ ಸಾಕು. ಇವರು ಟೀ ಕುಡಿಯೋ ತನಕ ಬಿಟ್ಬಿಟ್ಟಿದ್ದೀರ ಮಲ್ಕುಳಿ. ಇವರು ಟೀ ಕುಡಿಯೋ ತನಕ ಕಣ್ಣೇ ಬಿಡಲ್ವಂತೆ. ಏನಕ್ಕ ನೀನು ವಿಡಿಯೋ ಮಾಡುವಾಗ ಹಿಂಗೆಲ್ಲ ಮಾಡ್ತೀರಾ? ಓಕೆ ಓಕೆ. ಸೋನು, ಟೀ ತಗೊಳ್ಳಿ. ಅಣ್ಣ ತಗೊಳ್ಳಿ. ಚೆನ್ನಾಗಿ ಬರಬೇಕು ಸ್ನೇಹ. ಓ, ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ವಿಡಿಯೋ ತೆಗಿತೀನಿ ನನಗೆ. ಹೋಗಿ ಹಾಂ, ಇಲ್ಲಿ ಮಧ್ಯ. ಹಾಂ, ಚೆನ್ನಾಗಿ ಗೊತ್ತಲ್ಲ ಇವ್ರಿಗೆ ದುಡ್ಡು ಎಲ್ಲಿಂದ ಬಂತು ಫ್ಲೈಟಲ್ಲಿ ಹೋಗೋದಕ್ಕೆ? ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಿದ್ದೀವಿ. ಸ್ಮೈಲ್ ಸೈಡ್ ಪಾಸ್ ಕೊಟ್ಟವ್ರೆ. ಆಂಟಿ ತಪ್ಪಿಸ್ಕೊಳ್ತಾರೆ. ಅಲ್ಲಿ ಹೋದ್ಮೇಲೆ ಸೌಮ್ಯನ್ ಬಿಟ್ಬಿಟ್ಟು ಇವರೆಲ್ಲ ಅವರೆಲ್ಲ ನಾವು 3 ಜನ ಅಂತ ಬುಕ್ ಮಾಡಿದ್ವಿ. ಅದಾದಮೇಲೆ ಒಬ್ಬರು ಅಂದ್ಕೊಂಡು 17 ಜನ ಆದ್ವಿ. 17 ಜನಕ್ಕೂ ಟಿಕೆಟು ಬುಕ್ ಮಾಡಿದ್ವಿ. ಬುಕ್ ಆದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇತ್ತು. ನಾವು ಫಸ್ಟ್ ಟೈಮು ಟಿಕೆಟು ಬುಕ್ ಮಾಡಿದಾಗ ನಾನು ಮತ್ತು ನನ್ನ ಮಗಳಿಗೆ ಟೋಟಲು 28,000 ರೂಪಾಯಿ ಆಯಿತು ಹೋಗಿ ಬರೋದು. ಮತ್ತು ಬೇರೆ ರೂಮ್ ಚಾರ್ಜು ಅದೆಲ್ಲ ಸಪ್ರೇಟ್ ಇರುತ್ತೆ. 17 ಜನದಲ್ಲಿ ಒಬ್ಬೊಬ್ಬರೇ ನಾವು ಬರ್ತೀವಿ ಅಂತ ಹೇಳಿದಾಗ ಒಂದೊಂದು ರೈಟ್ ಆಯಿತು. ಫಸ್ಟು ನಾವು ಬುಕ್ ಮಾಡಿದಾಗ 28,000 ಆಯಿತು. ಫ್ರೆಂಡ್ ಒಬ್ಬರು ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂದರು. ಆಗ ಟಿಕೆಟ್ ಎಷ್ಟಿರ್ಬೋದು ಅಂತ ಚೆಕ್ ಮಾಡಿದಾಗ 3 ದಿನ ಇತ್ತು. ಆವಾಗ 18,000 ಇತ್ತು ಒಂದು ಸೈಡು. ಹಾಗಾಗಿ ಅವ್ರು ಬರಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಬಿಟ್ರು. ಸರಿ, ಇನ್ನೇನು 17 ಜನ ಫಿಕ್ಸ್ ಆಗಿದ್ದೀವಲ್ಲ, ಓಕೆ ಅಂತೇಳಿ ನಾನು ಮೇ 7ನೇ ತಾರೀಕಲ್ಲಿ ಅನಿಸುತ್ತೆ ನಾವು ಟಿಕೆಟ್ನ ಬುಕ್ ಮಾಡಿದ್ದು. 1 ತಿಂಗಳು ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಿದ್ದಕ್ಕೆ ನಮ್ಗೆ ಅಷ್ಟು ಕಮ್ಮಿ ಬೀಳ್ತು. ಸರಿ ಅಂತೇಳಿ ಎಲ್ಲರೂ ಬೆಳಗ್ಗೆ ಟೈಮಿಂಗ್ ಇತ್ತು, 8:30ಗೆ ಫ್ಲೈಟ್ ಇತ್ತು ಅಂತೇಳಿ ಎಲ್ಲರೂ ಒಂದು ಕಡೆ ಸೇರಿದ್ವಿ. ಲಾಸ್ಟ್ ಮೂಮೆಂಟ್ ಇನ್ನೇನೋ ಫ್ಲೈಟ್ ಹತ್ತಬೇಕು, ಆ ಮೂಮೆಂಟಲ್ಲಿ ನಾವು ಟಿಫನ್ ಮಾಡೋಣ ಅಂತ ಹೋದ್ವಿ. ಸಡನ್ನಾಗಿ ಫ್ಲೈಟು ಮಿಸ್ ಆಗಬೇಕಿತ್ತು. ಅಷ್ಟರಲ್ಲಿ ನಮ್ಮ ಸಹನಾ ಅಕ್ಕ ಫೋನ್ ಮಾಡ್ತಾನೆ ಇದ್ದರು, ಎಲ್ಲಿದ್ದೀರಾ, ಬನ್ನಿ ಟೇಕ್ ಆಫ್ ಆಯಿತು, ಗೇಟು ಕ್ಲೋಸ್ ಆಗ್ತಿದೆ ಅಂದರು. ನಾನು ಮತ್ತು ಅಕ್ಕ ಸ್ನೇಹ ಎಲ್ಲರೂ ಓಡಿ ಹೋದ್ವಿ. ಅವ್ರು ಓಪನ್ನೇ ಮಾಡಲ್ಲ ಅಂತ ಇದ್ರು.
ಏನು ಮಾಡೋದಪ್ಪ ಅಂತ ಭಯನೂ ಕೂಡ ಆಯಿತು. ಅಷ್ಟರಲ್ಲಿ ಹೇಗೋ ನಮ್ಮ ಅಕ್ಕ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಮಾಡಿದ್ಮೇಲೆ ಗೇಟು ಓಪನ್ ಆಯಿತು. ನಾವು ಬಂದ್ವಿ. ನಾವು ಒಳಗಡೆ ಬರೋಷ್ಟರಲ್ಲಿ ಇನ್ನೂ ಒಂದು 3 ಜನ ಹಿಂದೆನೇ ಇದ್ದರು. ಅವರು ಕೂಡ ಬಂದಿರಲಿಲ್ಲ. ಅವ್ರಿಗಂತೂ ಓಪನ್ನೇ ಮಾಡಲ್ಲ ಅಂತ ನಿಂತ್ಕೊಂಡ್ಬಿಟ್ರು. ಹೆಂಗೋ ರಿಕ್ವೆಸ್ಟ್ ಮಾಡಿ ಆಮೇಲೆ ಸದ್ಯ ಅವರು ಬಂದರು. ಎಲ್ಲರೂ ಒಟ್ಟಿಗೆ ಬಂದ್ವಿ. ಎಲ್ಲರೂ ಒಟ್ಟಿಗೆ ಬಂದು ಫೋಟೋ ತೊಗೊಂಡು, ಕೆಲವ್ರು ಅಂದ್ಕೊಂಡಿರ್ತಾರೆ ಫ್ಲೈಟಲ್ಲಿ ಹೋಗೋದು ತುಂಬ ಕಷ್ಟ, ಏನೇನೋ ಇರುತ್ತೆ ಅಂತ. ಆ ಥರ ಏನಿಲ್ಲ, ಎಲ್ಲರೂ ಹೋಗ್ಬೋದು. ಮೇನ್ ಅಂದರೆ ದುಡ್ಡಿರಬೇಕು ಮತ್ತು ಗೊತ್ತಿರಬೇಕು. ಫ್ಲೈಟು ಅಂದರೆ ಬುಕ್ ಮಾಡೋದೆಲ್ಲ ಹೇಗೆ ಏನು ಎತ್ತ ಅನ್ನೋದೆಲ್ಲ ನೋಡಿಕೊಂಡ್ರೆ ಆರಾಮಾಗಿ ಎಲ್ಲರೂ ಕೂಡ. ನಾನಂತೂ ತುಂಬ ಸಲ ಫ್ಲೈಟ್ ಹತ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗು ಹತ್ತಾಗ ಭಯ ಆಯ್ತಾಯಿತ್ತು, ಇವಾಗೇನು ಇಲ್ಲ. ಆದರೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಫ್ಲೈಟು ಆರಬೇಕಾದ್ರೆ ಭಯ ಆಗುತ್ತೆ. ನನ್ನ ಮಗಳು ಇದ್ಲು ಪಕ್ಕದಲ್ಲಿ. ಏನೋ ಒಂಥರ ಎಂಜಾಯ್, ಖುಷಿ ತುಂಬಾ ಚೆನ್ನಾಗಿತ್ತು. ಮರೆಯೋಕ್ಕೆ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋದ್ವಿ. ಹೋಗ್ತೀವಿ ಫ್ಲೈಟಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನು 1 ತಿಂಗಳಿಂದನೇ ಪ್ಲ್ಯಾನ್ ಮಾಡಿದ್ವಿ. ಏನೋ ಒಂಥರ ಎಂಜಾಯ್. ನನ್ನ ಮಗಳಂತೂ ನಾನು ಎಲ್ಲೇ ಹೋದರೂ ನಾನು ಬರ್ತೀನಿ ಅಂತಾಳೆ. ಅವಳನ್ನೂ ಕೂಡ ನಾವು ಜೊತೇಲಿ ಕರ್ಕೊಂಡು ಹೋದೆ. ಹೆಂಗಿತ್ತು ಅಂದರೆ ಏನೋ ಒಂಥರ ಖುಷಿ. ಎಲ್ಲರೂ ಒಟ್ಟಿಗೆ ಸೇರಿ ಹೋಗಿದ್ದೆ ಒಂದು ಖುಷಿ. ಮತ್ತು ಸಹನಾ ಅಕ್ಕ, ಮಂಜು ಅಕ್ಕ ಅವರಂತೂ ಎಲ್ಲೂ ನಮ್ಮನ್ನು ಬಿಟ್ಕೊಡ್ತಾನೆ ಇರಲಿಲ್ಲ. ನಮ್ಮ ಅಕ್ಕ ನೋಡಿ ಇಲ್ಲಿ ಪಕ್ಕದಲ್ಲಿ ಅವರು ಏನೋ ಮಾಡ್ತಾಯಿದ್ರು, ನಾನು ವೀಡಿಯೋ ತೆಗಿತಾಯಿದ್ದೆ. ಅದಕ್ಕೆ ಅವರು ಇದು ಮಾಡ್ತಾಯಿದ್ರು. ಯಾಕೆಂದರೆ ಅವರು ಪಾಪ ತುಂಬ ಟೆನ್ಷನ್ ತೊಗೋತಾರೆ. ನಾವು ಎಲ್ಲರೂ 17 ಜನನೂ ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಕೆಲವರು ಪಾಪ ಆಲ್ರೆಡಿ ಬಂದು ಫ್ಲೈಟ್ ಹತ್ತಿದ್ರು. ನಾವಂತೂ ಅಯ್ಯೋ ಇನ್ನೂ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಟಿಫನ್ ತಿಂತಾಯಿದ್ವಿ. ತಿನ್ನೋಕ್ಕೆ ಆಗಲಿಲ್ಲ. ಅಕ್ಕ ಬೇರೆ ಫ್ಲೈಟ್ ಹೋಗ್ತಿದೆ ಬನ್ರಮ್ಮ ಅಂದರು. ಎದ್ನೋ ಬಿದ್ನೋ ಅಂತ ಓಡಿ ಬಂದ್ವಿ. ಏನಾದರೂ ಮಿಸ್ ಆಗಿತ್ತು ಅಂದಿದ್ರೆ ಅಷ್ಟೇ, ನೆಕ್ಸ್ಟ್ ಫ್ಲೈಟ್ಗೆ ಹೋಗಬೇಕಿತ್ತು. ನೆಕ್ಸ್ಟ್ ಫ್ಲೈಟ್ಗೆ ಅಷ್ಟೇ ಅಮೌಂಟ್ ಕಟ್ಟಬೇಕಾಗುತ್ತೇನೋ ಅಂತ ಅನ್ಕೋತೀನಿ, ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಸ್ಟು ಮಿಸ್ ಆಗಿದ್ರೆ ಹೋಗ್ತಿರ್ಲಿಲ್ಲ, ವಾಪಸ್ ಮನೆಗೆ ಹೋಗ್ಬಿಡ್ತಿದ್ವಿ. ಏನೋ ನಮ್ಮ ಅದೃಷ್ಟ ಅಂತ ಅನ್ಕೋತೀವಿ. ಚೆನ್ನಾಗಿ ನಿದ್ದೆ ಮಾಡಿ ಎದ್ರು. ಬೆಳಕೈತೆ ಎದೋಳಮ್ಮ, ಕಿಟಕಿ ಓಪನ್ ಮಾಡು. ಇವರಂತೂ ನಿದ್ದೆನೇ ಮಾಡಿಲ್ಲ. ಬೆಳಕೈತೆ ಹೇಳಿ ಸ್ನೇಹ. ಎಲ್ಲರೂ ಚೆನ್ನಾಗಿ 1 ರೌಂಡ್ ನಿದ್ದೆ ಮಾಡಿದ್ರು. ಎಷ್ಟು ದೊಡ್ಡ ಫ್ಲೈಟ್ ಹಿಡ್ಕೊಂಡ್ಬಿಟ್ಟಿದ್ರು. ಅವ್ರನ್ನೇ ತೆಗೀರಿ ಅಂತ ಹೇಳಬೇಕು. ಟೈಮ್ ಅಕ್ಕ. ಬೆಂಗಳೂರು ಟು ಗುವಾಹಟಿಗೆ ನಾವು ಫ್ಲೈಟ್ನ ಬುಕ್ ಮಾಡ್ಕೊಂಡಿದ್ದು. ಬಂದು ಲ್ಯಾಂಡ್ ಆಯಿತು. ಅಪ್ಪ ದೇವ್ರೇ, ನನಗೆ ಕಾದಿತ್ತು ಅಂದರೆ ಹಂಗಿಂಗೆ ಕಾದಿರಲಿಲ್ಲ. ಸಿಕ್ಕಾಬಟ್ಟೆ ಬಿಸಿಲು ಬೇರೆ. ಅಲ್ಲೆಲ್ಲ ಹೇಳ್ತಿದ್ರು ಮಳೆ ಇದೆ ಅಲ್ಲಿ ಅಂತಿದ್ರು. ನೋಡಿದ್ರೆ ಸಿಕ್ಕಾಬಟ್ಟೆ ಬಿಸಿಲು. ಫ್ಲೈಟ್ ಇಳಿಯೋವರೆಗೂ ಏನೂ ಅನಿಸ್ಲಿಲ್ಲ. ಖುಷಿಯಾಗಿ ಇಳಿದು ಬಂದು ಇಲ್ಲಿ ನಿಂತ್ಕೊಂಡ್ರೆ ಕಾಲಿಗೆ ಚಪ್ಪಲಿ ಬೇರೆ ಹಾಕಿರ್ಲಿಲ್ವಾ, ಸಿಕ್ಕಾಬಟ್ಟೆ ಕಾದೋಗಿತ್ತು. ಕಾಲು ನೆಲದ ಮೇಲೆ ಇಟ್ಟರೆ ಸುಡ್ತು ಅಂದರೆ ಅಷ್ಟಿಷ್ಟು ಸುಟ್ಟೋಗಿಲ್ಲ. ಏನೇ ಸುಟ್ಟರು ವೀಡಿಯೋ ಮಾಡೋದು ಮಾತ್ರ ಬಿಟ್ಟಿಲ್ಲ. ವೀಡಿಯೋ ಮಾಡಿದೆ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಾಲು ಸುಡ್ತಾಯಿತ್ತು ಅಂದರೆ ಅಷ್ಟು ನನಗೆ ತುಂಬಾ ಪೇನ್ ಆಗ್ತಾಯಿತ್ತು. ಆದರೂ ಹೆಂಗೋ ದೇವ್ರು ನೆನೆಸ್ಕೊಂಡು ಸ್ವಲ್ಪ ಅಲ್ಲೇ ರೌಂಡ್ ಮಾಡಿಕೊಂಡು ವೀಡಿಯೋ ಮಾಡಿದೆ. ಆದ್ರೂ ತುಂಬಾ ಬಿಸಿಲಿತ್ತು, ಸಿಕ್ಕಾಬಟ್ಟೆ. ಅದು ನೆಲ ಅಂತೂ ಕಾದೋಗ್ಬಿಟ್ಟಿತ್ತು ಅನಿಸುತ್ತೆ. ಆದರೂ ಬಿಟ್ಟಿಲ್ಲ. ಆಮೇಲೆ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ನನ್ನ ಮಗಳು 1-2 ಸಾಕ್ಸು ಕೂಡ ತಂದು ಇಟ್ಟಿದ್ಲು. ಆಮೇಲೆ ಎಲ್ಲರೂ ಗ್ರೂಪು ಫೋಟೋಗಳನ್ನ ತಗೊಂಡು ಸೀದಾ ನಾವು ಏರ್ಪೋರ್ಟಿಂದ ಸೀದಾ ಈಚೆ ಹೋಗೋಣ ಅಂತ ಬಂದ್ವಿ. ಅಲ್ಲಿನ ಸಂಸ್ಕೃತಿಯಾದಂಥ ಗೊಂಬೆಗಳಿತ್ತು, ಅಲ್ಲಿ ಫೋಟೋ ತೊಗೊಂಡು ಸೀದಾ ನಾವು ಟಿ ಹತ್ತಿ ನಾವು ಹೋಟೆಲ್ನ ಬುಕ್ ಮಾಡಿದ್ವಿ. ಹೋಟೆಲ್ ಹೆಸರು ಯಾವುದಪ್ಪ ಅಂತ ಅಂದರೆ ರಾಡಿಸನ್ ಬ್ಲೂ. ಈ ಹೋಟೆಲ್ನ ನಾವು ಬುಕ್ ಮಾಡಿದ್ವಿ 17 ಜನಕ್ಕೆ ಮುಂಚಿತವಾಗಿ ಬುಕ್ ಮಾಡಿದ್ವಿ. ಹಾಗಾಗಿ ಓದಕ್ಕಿದ ತಕ್ಷಣ ನಾವು ಊಟ ಮಾಡಿದ್ವಿ. ಸೂಪರ್ ಆಗಿತ್ತು. ಇದೇ ಹೋಟೆಲು ನಾವು ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಕ್ರೀನು. ಇದೇನಿದು? ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡು.
ಯಪ್ಪ ಬಿದ್ದೋಗ್ತೀನಿ ಅಂತ ಭಯ ಆಗ್ತಾ ಇತ್ತು. ಇರು ಸೌಮ್ಯ, ಇಲ್ಲಿಂದ ಮಾಡ್ಬಾ. ಹಿಂಗೆ ಹಿಡಿಬೇಕಾಯ್ತು ಬ್ಲಾಗ್ಗೆ. ಇನ್ನೊಂದು ವಿಡಿಯೋ ನಾವೆಲ್ಲ ಇರೋಂಗ್ ಮಾಡಿ, ಯಾವತ್ತಾದ್ರೂ ಮಾಡ್ತಾನೆ. ಬಾತ್ರೂಮ್ ಅಂತೂ ತುಂಬ ಚೆನ್ನಾಗಿದೆ, ವಾಶ್ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಇದೇನಿದೆ, ಇದೆಲ್ಲ ಬಿಡು ಬಟ್ಟೆ ಇಟ್ಕೊಳ್ಳೋದು. ಬಟ್ಟೆ ಇಡಕ್ಕೆ ಇದು ಜಾಗ. ಟಿವಿ ಇದೆ. ಫ್ರಿಜ್ಜಲ್ಲಿ ಏನೇನಿದೆ ನೋಡಿ. ಫ್ರಿಜ್ಜಲ್ಲಿ ಓ ಕೋಕೋ ಕೋಲಾ ಪೆಪ್ಸಿ ಇಟ್ಟಿದ್ದಾರೆ. ಬೇಡ ನಮಗೆ, ಕೋಲ್ಡ್ ಆಗುತ್ತೆ. ಬೆಡ್ ನೋಡಿ ತುಂಬ ಚೆನ್ನಾಗಿದೆ. ಈ ಕಡೆ ಬನ್ನಿ ನೋಡೋಣ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಎಷ್ಟು ಚೆನ್ನಾಗಿದೆ. ಓಕೆ, ಟೇಸ್ಟ್ ಅಂದ್ಕೊಟ್ರೆ ಅಷ್ಟೇ. ನಾನು ರೆಡಿ ಆದೆ. ಇವಾಗ ನಮ್ಮ ಆರ್ಟಿಸ್ಟು ರೆಡಿ ಆಯ್ತಾ ಇದ್ದಾರೆ. ಈ ಆರ್ಟಿಸ್ಟ್ ಕೇಳೋಣ. ಮಂಜು ಅಕ್ಕ ರೆಡಿನಾ? ನೋಡಿದ್ರೆ ರೆಡಿ ಆಗಿರೋ ತರ ಇದೆಯಾ? ಓ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಮ್ಮನ್ನ ರೆಡಿನಾ ಅದು ನನಗೆ ಗೊತ್ತಿಲ್ಲ ಕಣೋ. ನೀನೇ ಮಾಡಿರೋದು. ಓ ಎಲ್ಲ ನಾನೇ ನೀನೇ ನಾನೇ. ಇವ್ರು ನೋಡಿ ಆರ್ಟಿಸ್ಟ್, ಇವರೊಬ್ರು. ಇವ್ರು ಏನು ಕೇಳಿದ್ರು ನಾನು ಸುಂದರವಾಗಿದ್ದೀನಿ ಅಂತಾರೆ. ನಿಜನ ಸುಳ್ಳ ಹೇಳಿ? ನಾನು ಮೇಕಪ್ ಹಾಕಿದ್ರು ಅಷ್ಟೇ, ಹಾಕಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನು. ನಾವು ಈ ಕೆರೆ ಪಕ್ಕದಲ್ಲೇ ಹೋಟ್ಲು ಮಾಡಿದ್ದೀವಿ. ಕೆರೆ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಅದು. ಯಾಕೆ ಸೌಮ್ಯ ನಮ್ಮನ್ನ ಹಿಂಗ್ ಸಾಯಿಸ್ತೀವೋ ಏನು ನೋಡಿ. ನೋಡು ನಾನು ಯೋಚನೆ ಮಾಡ್ತೀನಿ, ಕೆರೆ ಅಂತೈತಲ್ಲ ಏನು. ನೀವು ಸೀರಿಯಸ್ ಆಗಿ ಮೇಕಪ್ ಹಾಕಿದ್ರಲ್ಲ, ಅದಕ್ಕೆ ಕೆರೆ ಅಂದ್ರೆ ನೀವು ಮಾತಾಡ್ತೀರ. ಇದೇನು ಕೆರೆ ಎಲ್ಲ ಐತೆ ಇಲ್ಲಿ ಅಂದ್ಕೊಂಡು ಏನು ನೋಡ್ತಾ ಇದ್ದೀನಿ ನಾನು. ನೋಡಿ ಲಿಪ್ಸಲ್ಲೆಲ್ಲ ಪಿಗ್ಮೆಂಟ್ಸ್ ಇದೆ, ಅದಕ್ಕೆ ಕಪ್ ಇದೆ ನೋಡಿ. ಇವ್ರು ಮೇಕಪ್ ಮಾಡಿದ್ರಲ್ಲ ಏನು ಮೇಕಪ್ ರಾಣಿ. ಹೀರೋ ಪೇಂಟ್ ಹೀರೋ ಕ್ರೀಮ್ ಎಲ್ಲ ಅವಳ ಮಕ್ಕಳೇ ಇದೆ. ಎಲ್ಲ ಹಂಗೆ ಹೇಳ್ಬಿಡು ನೀನು. ಇರಿ ತೋರಿಸ್. ಓಹೋ, ಏನು ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ? ಇರೋದು ಬೆಳಗ್ಗೆ ಸಾಲದಾ? ರೆಡಿ ಆಗೋದು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ನೋಡಿ ರೆಡಿ ಆಗಿದ್ದೀನಿ. ಫಸ್ಟ್ ನೀನೇ ಹೋಗಿದ್ದು. ಕಾಲ್ಗೆ ಒಂದು ಸ್ವಲ್ಪ ಸಾಕ್ಸ್ ಹಾಕೊಂಡೆ ಇವತ್ತು. ಲಿಪ್ಸ್ಟಿಕ್ ಕಾಲ್ಗೆ ಸಾಕ್ಸ್ ಹಾಕೊಂಡೆ ಇರ್ಲಿ ಅಂತ. ಏನೋ ಆಗ್ಬಿಡ್ತದೆ ಇವತ್ತು ಸೌಮ್ಯ. ಆಯ್ತು ಆಯ್ತಮ್ಮ, ನೀನು ಪೌಡ್ರ್ ಹಾಕ್ತಾ? ತಲೆ ಬಚ್ಕೊಳ್ಳಿ. ಮಿರರಲ್ಲೇ ತೋರಿಸ್ತಾ ಇದ್ದೀನಿ. ರೆಡಿ ಆಗ್ರಮ್ಮ, ಬೇಗ ಬೇಗ. ಅಲ್ಲಿ ರೂಮ್ಗೆ ಹೋಗಿದ್ದು ಬರ್ತೀನಿ, ಅವ್ರನ್ನ ಒಂಚೂರು ವಿಚಾರಿಸ್ಕೊ ಬರ್ತೀನಿ. ನೀವು ಬೇಗ ರೆಡಿಯಾಗಿ. ಏನಂದೆ? ತಗೋ ಮೈಕ್ ಇಟ್ಕೊಂಡ್ ಮಾತಾಡು. ಈಗ ಹೇಳು, ಏನಂದೆ? ತಾಯಿಗೆ ಅಮ್ಮ ಅಂತಾರೆ, ನೀನ್ ನೋಡಿದ್ರೆ ಹೆಸರು ತಾಯಿಗೆ ಅಮ್ಮ ಅಂತ. ಹೌದಲ್ವಾ? ತಾಯಿಗೆ ಅಮ್ಮ ಅಂತಾನೆ ಕರೆಯೋದು. ಓಕೆ, ರೆಡಿ ಆಗ್ತಾ ಇರಿ. ನಾನು ಪಕ್ಕದ ರೂಮ್ಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ಅಕ್ಕ ಯಾರು ಓಪನ್ ಮಾಡ್ತಾ ಇಲ್ಲ ಡೋರ್ನ. ಲಿಫ್ಟಿಗೆ ಕಾಣ್ತಿದೆ ಅಕ್ಕೊಂದೀಗ. ಇರು ಇರು, ಬನ್ನಿ ಬನ್ನಿ. ಓ ರೆಡಿ. ಕುಂಕುಮನೇ ತಂದಿಲ್ಲ ಅಕ್ಕ. ಮಾತಾಡಿ ಒಂದ್ಸರಿ ನಾನು ಬ್ಲಾಗ್ಗೆ. ನಾವು ಇವತ್ತು ಈ ಪ್ಲೇಸ್ಗೆಲ್ಲ ಬರ್ಬೇಕು ಅಂದ್ರೆ ಕಾರಣಕರ್ತರಾದವರು ಸಹನಾ ಮೇಡಮ್. ಮಾತಾಡಿ ಮೇಡಮ್. ಅಯ್ಯೋ ದೇವ್ರೆ. ಹೇಳಮ್ಮ. ಹೇಳಿ ಅಕ್ಕ, ನಿಮ್ಮ ಅಭಿಪ್ರಾಯ. ಕೂತ್ಕೊಳ್ಳಿ. ಕಾಫಿ ತರಿಸ್ಲಾ? ಕಾಫಿ ತರಿಸ್ಲಾ? ಕಾಫಿ ಏನು ಬೇಡಮ್ಮ, ಕಾಫಿ ಎಲ್ಲ ಕುಡಿಯಲ್ಲ. ನೀನ್ ಕಾಫಿ ಕುಡಿತೀಯಮ್ಮ? ಬೇಡ ಅಕ್ಕ, ಬೇಡವಾ? ಯಾಕೆಂದ್ರೆ ಮನೇಲಿ ಕುಡ್ದಷ್ಟು ಸಮಾಧಾನ ಆಗ್ತಾ ಇಲ್ಲ. ಇಲ್ಲಿ ಹೇಳಿ. ಬಾಟ್ಲೆ 300 ರೂಪಾಯಿಲೆ. ಏನ್ ಹೇಳ್ಬೇಕು? ಏನ್ ಹೇಳಿ, ಇವತ್ತಿನ ಟ್ರಿಪ್ ಅಲ್ಲಿ ಹೇಗಿತ್ತು?
ಇವತ್ತಿನ ಟ್ರಿಪ್ಪು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಖುಷಿ ಅಕ್ಕ ಕುಂಕುಮ ಕೇಳ್ಕೊಂಡ್ ಬಂದಿದ್ದಾರೆ. ಕುಂಕುಮದ ಡಬ್ಬಿ ಅವ್ರ ಮನೇಲೆ ಬಿಟ್ಟು ಬಂದಿದ್ದೀನಿ. ಇಲ್ಲ ಕುಂಕುಮ ಮನೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಕ್ಕ, ನೀವ್ ತಂದಿದ್ದೀರಾ? ಅವರು ರೆಡಿ ಆಗ್ತಾ ಇದ್ರು, ಅಪೋಸಿಟ್ ರೂಮ್ ಅವರು. ನೀವೆಲ್ಲಿದ್ರಿ? ಅಲ್ಲಿಗೆ ಬರೋಣ ಅನ್ಕೊಂಡೆ. ಮಾತಾಡಿ ಅಕ್ಕ. ಆನ್ ಮಾಡಿದ್ದಾನೆ ಆನ್ ಮಾಡಿದ್ದಾನಪ್ಪ. ಆನ್ ಆಗಿದೆ. ಮಾತಾಡಿ, ಏನಾದ್ರೂ ಮಾತಾಡಿ. ಚೆನ್ನಾಗ್ ಕಾಣ್ತೀರಾ? ಇಲ್ಲ, ಮಾಡಿಸ್ಕೊಳ್ಳೇಬೇಕು. ನಾನ್ ಮಾಡಿಸ್ಕೊಡ್ತೀನಿ. ಬನ್ನಿ, ಚೆನ್ನಾಗ್ ಕಾಣ್ತೀರಾ? ಬನ್ನಿ ಅಕ್ಕ, ಬನ್ನಿ ಪ್ಲೀಸ್ ಬನ್ನಿ. ಇವತ್ತಿನ ಬ್ಲಾಗ್ ಅಲ್ಲಿ ಈಗ ಹೋಗ್ಬೇಕಲ್ಲ, ನಡೀರಿ. ಈಗ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಡ್ತೀನಿ. ಕೂದಲು ಬಿಚ್ಚಿ. ಅಕ್ಕ ಇಲ್ಲ, ಇದು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳಿ. ಕೂದಲು ಸಣ್ಣ ಕಾಣಿಸುತ್ತೆ. ಇಲ್ಲ ಇಲ್ಲ, ಸರಿ ಹೋಗುತ್ತೆ. ಈಗ ಸ್ನೇಹ ಅಕ್ಕಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಡ್ತಾಳೆ. ಅವ್ರು ಮಾಡ್ಕೊಂಡ್ಬಿಡ್ಲಿ ನೀಟಾಗಿ ಬಾಚ್ಬೇಕು ನೀನು ಎಲ್ಲ. ಅವ್ರಿಗೆ ನೀವೇ ಮಾಡ್ಬೇಕು, ಅವ್ರೇನು ಇದ್ ಮಾಡಲ್ಲ. ನಿನ್ನ ಸೇವ್ ಮಾಡೋ ಫ್ಲೈಟ್ ಓಡೋಗ್ತಾ ಇತ್ತು. ನಿಲ್ಸಪ್ಪ. ಈ ಕಡೆ ಫ್ಲೈಟ್ ನಿಲ್ಲಿಸ್ತಾರಕ್ಕ, ಈ ಕಡೆ ನನಗೂ ಫೋನ್ ಮಾಡ್ತಾರೆ, ಇನ್ನೊಬ್ರಿಗೂ ಫೋನ್ ಮಾಡ್ತಾರೆ, ಅವ್ರಿಗೂ ಬೈತಾರೆ. ಇರಮ್ಮ ಬಂದ್ರಿ, ಇರಮ್ಮ. ಸೇವ್ ಮಾಡಿದ್ಕ? ಸೇವ್ ಮಾಡಿದ್ಕಲ್ಲಕ್ಕ, ನೀವಿನ್ನು ಚಂದ ಕಾಣ್ಬೇಕು ಅಂತ. ನಗ್ತಾ ಇರೋದು ನಿಜ, ಏನ ಇಬ್ರು ಮಾಡಿ ಕಾಣ್ತಾನೆ ಇಲ್ಲ. ನೀನ್ ಡಾರ್ಕ್ ಆಗ ಹಾಕೊಡ ಅಕ್ಕಂಗೆ. ನಾನು ಹಾಕ್ತೀನಿ, ಹೇರ್ ಸ್ಟೈಲಿಂಗ್ ಮಾಡು. ಸ್ಟ್ರೈಟ್ನಿಂಗ್ ಮಾಡಿ. ಐಬ್ರೋ ಪೆನ್ಸಿಲ್ ಹಾಕು. ಪೆನ್ಸಿಲ್ ಹಾಕ್ಬೇಕಂತೆ ನೋಡಿ. ವಾವ್. ಅಕ್ಕ ಈಗ ಜಡೆ ಒಂದ್ ಸರಿ ಮಾಡ್ಬಿಡು, ಗುರ್ತೆ ಹಿಡಿಬಾರ್ದು ಆಚೆ ಇರೋರೆಲ್ಲ. ಯಾರಿವ್ರು? ಬೇಗ ಆ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ಬೇಕಂತ. ಯಾವ್ದು? ಅದೇ ಈಗ ಹಾಕೊಂಡಿರಲ್ಲ, ಡ್ರೆಸ್ ಹಾಕೊಂಡ್ಬಿಟ್ಟಿದ್ರೆ ಅದೇ ದೇವಸ್ಥಾನಕ್ಕಲ್ಲ, ಹೇಳಿದ್ದು. ಒಂಚೂರು ಇಲ್ಲಿ ಬರ್ತೀರಾ? ಅಲ್ಲಿ ನಡೀರಿ ಅಕ್ಕ, ಚೇರ್ ಎಲ್ಲ ಕುತ್ಕೋತೀನಿ ಬಿಡಿ. ನೀವ್ ಹೈಟ್ ಇದ್ದೀರಲ್ಲ, ಅವಳ ಹೈಟ್ ಕಮ್ಮಿ, ಅದಕ್ಕೆ. ಸ್ನೇಹ ಐರನ್ ಮಾಡ್ತಿದ್ದಾಳೆ. ಸಪೋರ್ಟಿಗೆ ಬರ್ಬೇಕಾ? ಏನ್ ಬೇಡ, ಸೈಲೆಂಟ್ ಆಗಿದ್ರೆ ಸಾಕು ಅಂತೀನಿ. ಅದನ್ನೇ ಹೇಳಕ್ ಬಂದೆ. ಅದು ವಿಡಿಯೋ ತೆಗಿತೀನಿ ಅಂದ್ರೆ ನಾನು ರೀಲ್ಸ್ ಮಾಡೋಳು, ಬ್ಲಾಗ್ ಮಾಡೋಳು. ನಾವು ಸೀರೆ ಉಟ್ಕೊಂಡು ರೆಡಿಯಾಗಿ ಅಲ್ಲೇನೋ ಕೆಲ್ಸ ಆದ್ರೂ ನೋಡ್ತೀವಿ. ಟಾಪ್ ಚೆನ್ನಾಗಿದೆ ಅಲ್ಲ ಸ್ನೇಹ? ಯಾವ್ದು ಇದು ನಿನ್ನೆ ಬೇಡ ಅಂತಿದ್ದೆ, ನನಗೆ ಕಣ್ಬಿಡ್ತು ಈಗ ಟಾಪ್ ಮೇಲೆ. ಗ್ರ್ಯಾಂಡ್ ಲುಕ್ ಇದೆ ಅದು ಒಂಥರ. ತಗೋಪ್ಪ, ಹಿಂಗೆ ಇಟ್ಕೋ. ಹೆಣ್ಮಕ್ಳು ನೋಡಿ ಹಿಂಗೆ ಲೇಟ್ ಆಗೋದು, ರೆಡಿ ಆಗೋದೆಲ್ಲ. ಪಾಪ ನಮ್ಮ ಅಕ್ಕ ಹೆಂಗೋ ಸುಮ್ನೆ ಬಂದ್ರು. ಅಕ್ಕ ಇವ್ರೆಲ್ಲ ಕೋರ್ಸ್ ಮಾಡಿಲ್ಲ, ಕ್ಲಾಸಸ್ ಇಲ್ಲ, ಏನಿಲ್ಲ. ನೋಡಿ ಹುಷಾರಿ ಕೂದ್ಲು. ಅವರಿಗೆ ಟೆನ್ಷನ್, ನಿಮ್ಗೇನು? ಅವ್ರಿಗೆ ಏನ್ ಮಾಡೋದು, ಇಬ್ರು ಈ ತರ ಇಟ್ಕೊಂಡ್ರಿ ಇನ್ನೇನು ಸಿಗಾಕೊಂಡ್ಬಿಟ್ಟಿದ್ದೀನಿ. ಸುಮ್ ಕೂತ್ಕೊಂಡ್ಬಿಟ್ಟವ್ರಿ. ಟೀ ಕೊಡಿಸ್ಬೇಡಿ ಅಕ್ಕ, ಕಾಫಿ ಏನು ಕೊಡಿಸ್ಬೇಡಿ. ಕೊಡ್ಸಲ್ಲ. ಏನೋ ಐತೆ ನಿನ್ಗೆ ಇವತ್ತು ಆಗ್ತಾ ಇದೆಯಾ ಹೇಳ್ತಾ ಇದ್ದೀನಿ. ಅಲ್ಲ, ನೀವ್ ಬೈದ್ರುನು ಇದ್ರಲ್ಲಿ ಬರುತ್ತೆ ಅಕ್ಕ. ನೀವು ಮನ್ಸಲ್ಲಿ ಬೈಕೊಂಡ್ರು ಇಲ್ಲಿ ಕೇಳ್ತದೆ. ಕಂಟ್ರೋಲ್ ಮಾಡಿ. ಹೆಂಗ ಹೇಳಿ ಇನ್ನೊಂದ್ಸರಿ? ಆ ಕಡೆ ಸೌಮ್ಯ. ನಾನು ಹೇಳಿಲ್ಲ ಅಕ್ಕ. ಆಮೇಲೆ ಜಡೆ ಚೆನ್ನಾಗ್ ಹಾಕು ಸ್ನೇಹ. ಅಕ್ಕನ್ಗೆ ನೊಲ್ದು ಯಾವಾಗ್ಲೂ ಎಸ್ಕಂಟ್ ಹಾಕೋ ಹೋಯ್ತಾರೆ. ಕೂದಲು ಹಂಗೆ ಬೆಳೀತೀನಿ.
ರೆಡಿಯಾಗಿ ನಾವು ಎಲ್ಲರೂ ಬ್ರಹ್ಮಪುತ್ರ ನದಿ ಹತ್ರ ಬಂದ್ವಿ. ನೀರೇನು ಅಷ್ಟೊಂದು ಇರಲಿಲ್ಲ, ಸ್ವಲ್ಪನೇ ಇತ್ತು. ತುಂಬ ಜನನೂ ಕೂಡ ಇದ್ದರು. ಅಲ್ಲೇ ಒಂದೆರಡು ಫೋಟೋಸು ವೀಡಿಯೋಸ್ಗಳನ್ನ ತೊಗೊಂಡು ಸೀದಾ ದೇವಸ್ಥಾನಕ್ಕೆ ಬರೋಣ ಅಂತ ಬಂದ್ವಿ. ಗುಹೆ ಥರ ಇತ್ತು, ಉಸಿರು ಕಟ್ತಂಗೆ ಆಯ್ತಾಯಿತ್ತು. ಒಳಗಡೆ ಯಾವುದೋ ದೇವರಿದೆ ಅಂದರು. ಸರಿ ನೋಡೋಣ ಅಂತ ಹೇಳಿ ಹೋದ್ವಿ. ಇನ್ನೊಂದಷ್ಟು ವೀಡಿಯೋಗಳೆಲ್ಲ ನಮ್ಮ ಅಕ್ಕ ಫೋನಲ್ಲಿ ಸೇರ್ಕೊಂಬಿಟ್ಟಿದೆ. ಅಲ್ಲಿ ಹೋದಾಗ ಕೆಲವೊಂದು ಇನ್ಸಿಡೆಂಟ್ ನಡೀತು. ಅದೇನು ಅನ್ನೋದನ್ನು ಮುಂದಿನ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.